ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಇವತ್ತಿನ ರಂಗೋಲಿಯಿಂದ ನಾನು ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ರಂಗೋಲಿ ವಿಡಿಯೋ ಪೂರ್ತಿ ನೋಡಿ ಆಮೇಲೆ ನಾನು ವ್ಲಾಗ್ನ ಶುರು ಮಾಡ್ತೀನಿ. ಸೊ ಈಗ ಸಂಜೆ ಮೇಲೆ ಟೀ ಮಾಡ್ತಾಯಿದ್ದೀನಿ. ಸೊ ಇವತ್ತು ಟೀಯಿಂದನೇ ಇವತ್ತೇನ ಕುಕ್ಕಿಂಗ್ ಶುರು ಮಾಡ್ತಾಯಿದ್ದೀನಿ. ಸೊ ಮೊದಲಿಗೆ ಗ್ಯಾಸ್ ಅಂಟಿಸ್ಕೊತಾ ಇದ್ದೀನಿ. ಸೊ ಇದು ಎಲ್ಲರಿಗೂ ಗೊತ್ತಿದೆ, ಬಟ್ ಸ್ಟಿಲ್ ನಾನು ಹೇಳ್ತಾ ಇದ್ದೀನಿ. ಈಗ ಒಂಚೂರು ಹಾಲನ್ನ ಹಾಕ್ಕೊಂಡೆ. ಸೊ ನಾವೆಲ್ಲ ಬೆಲ್ಲ ಯೂಸ್ ಮಾಡೋದು, ಸಕ್ಕರೆ ಯೂಸ್ ಮಾಡಲ್ಲ. ಸೊ ಹಾಗಾಗಿ ಇವತ್ತು ಸ್ವಲ್ಪ ಮಸಾಲೆ ಟೀ ಮಾಡೋಣ ಅಂದ್ಬಿಟ್ಟು ತುಂಬ ದಿವಸ ಆಗಿತ್ತು ಈ ಥರ ಟೀ ವಿಡಿಯೋ ಎಲ್ಲ ಶೇರ್ ಮಾಡಿ. ಹಾಗಾಗಿ ಮತ್ತೆ ಇವತ್ತು ಶೇರ್ ಮಾಡೋಣ ಅಂತ ಅನ್ನಿಸ್ತು. ಸೊ ಸಂಜೆ ಮೇಲೆಯಿಂದನೇ ವ್ಲಾಗ್ ಶುರು ಮಾಡಿದೆ. ಸೊ ಇವಾಗ ನೋಡಿ ಟೀ ಕುದೀತಾ ಇದೆ. ನಾನೇನು ಮಾಡಿದೆ ಅಂದರೆ ಟೀ ಸೋಸ್ಕೊಂಡೆ, ಆದರೆ ಬೆಲ್ಲ ಹಾಕೋದೇ ಮರ್ತೋಗ್ಬಿಟ್ಟಿದೆ. ಇವಾಗ ಟೀ ಕುದಿಬೇಕು. ಟೀ ಅಂದರೆ ಚೆನ್ನಾಗಿ ಕುದಿಬೇಕು, ಆವಾಗಲೇ ಟೇಸ್ಟ್ ಕೊಡೋದದು.
ನಾನು ಹೇಳ್ದಂಗೆ ಇಲ್ಲಿ ಮಸಾಲೆ ಚಾಯ್ ಮಾಡ್ತಾ ಇರೋದು. 2 ಏಲಕ್ಕಿ, 2 ಲವಂಗ, 1 ಚಕ್ಕೆ ಪೀಸ್ ಹಾಕ್ಬಿಟ್ಟು ಚೆನ್ನಾಗಿ ಕುದಿಸ್ತೀನಿ. ಸೊ ಟೀ ಎಷ್ಟು ಕುದಿಯುತ್ತೆ ನೋಡಿ ಅಷ್ಟು ಫ್ಲೇವರ್ ಚೆನ್ನಾಗಿರುತ್ತೆ. ಕೆಲವ್ರು ಏನು ಮಾಡ್ತಾರೆ, ಡಿಕಾಷನ್ ರೆಡಿ ಮಾಡಿಬಿಟ್ಟು ಆಮೇಲೆ ಹಾಲು ಹಾಕ್ತಾರೆ. ನನಗೆ ಅದು ಇಷ್ಟ ಆಗೋದಿಲ್ಲ. ನಾನು ಮೊದಲಿಗೆ ಹಾಲು ಹಾಕ್ತೀನಿ, ಆದಷ್ಟು ನೀರು ಹಾಕಲ್ಲ. ಸೊ ತುಂಬ ಗಟ್ಟಿ ಇದೆ ಅಂತ ಅನಿಸಿದರೆ ಮಾತ್ರ ನಾನು ನೀರು ಹಾಕ್ತೀನಿ. ಸ್ವಲ್ಪ ವಾಯ್ಸ್ ಹೋಗ್ಬಿಟ್ಟಿದೆ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಕೆಮ್ಮು, ಗಂಟ್ಲು ಕಿಚ್ ಆಗ್ತಾಯಿದೆ. ಸೊ ಹಾಗಾಗಿ ಅವಾಗ ವಾಯ್ಸ್ ಸ್ವಲ್ಪ ಚೇಂಜ್ ಆಗುತ್ತೆ. ಮಾತಾಡ್ತಾ ಕೆಮ್ಮು ಬಂದುಬಿಡುತ್ತೆ. ಸೊ ಇವಾಗ ನೋಡಿ ಟೀ ಎಲ್ಲ ಚೆನ್ನಾಗಿ ಕುದೀತಾ ಇದೆ. ಇವಾಗ ಇದನ್ನು ನಾನು ಒಂದು ಪಾತ್ರೆಯಲ್ಲಿ ಸೋಸ್ಕೊತೀನಿ. ಸೊ ಇವಾಗ ಮಗ್ಗಿಗೆ ಹಾಕ್ತಾಯಿದ್ದೀನಿ. ಸೊ ನಾನು ಬೆಲ್ಲ ಹಾಕೋದೆ ಮರ್ತೋಗ್ಬಿಟ್ಟೆ. ಹಂಗೆ ಇದ್ರ ಜೊತೆಗೆ 2 ಬಿಸ್ಕೆಟ್ ಇಟ್ಬಿಟ್ಟು ನಮ್ಮ ಯಜಮಾನ್ರಿಗೆ ಕೊಡ್ತಾಯಿದ್ದೀನಿ. ಏನು ಯಾಕಾರ ಓ 3 ಬಿಸ್ಕೆಟ್ ತಂದಲ್ಲ ಹುಚ್ಚ ನೋಡ್ರಿ, ಲೈವ್ ಹುಚ್ಚ. ಯಾಕೆ ಬಿಸಿ ಇಡ್ತೀನಿ ಹೋಗಿ ಮಗುಗೆ ಬಿಸಿ ಇಡ್ದೆ ನನಗಿಲ್ಲ. ಬಾ ಇಬ್ರು ತಿನ್ಬೇಕು ನೋಡು. ನಾನು ಬಿಸ್ಕೊಟ್ ತಿನ್ನಕತ್ ನೋಡಿ ಮನುಷ್ಯ. ನಿಂಗೆ ಕೊಡ್ತೀನಿ ಬಾ ಅಂತಾನೆ. ತಗೋ. ಅದು ನಾಯಿದಮ್ಮ. ಅದು ಯಾವ ನಾಯಿ ಇದೆ ಎಷ್ಟು ತಿನ್ನು. ಅದು ಟೀ ಎಲ್ಲ ಹತ್ಕೊಂತೀನಿ ಸಾಕು. ನಾ ಕೇಳಿಲ್ಲ, ನಾ ತಿನ್ನೋದಲ್ಲ. ಟೀನ ಯಾವಾಗಲೇ ಕುಡಿರೋದು ಅದೇ ಸಾಕು. ಟೀ ಬಿಡಿರೋದು ನೋಡಿ ಎಷ್ಟು ಹೆಂಗ್ ಮಾಡ್ಕೊಂಡು ತಿಂತವನೆ. ಟೀ ಹಾಕೊಂಡು ಬಿಸ್ಕೆಟ್ ಹಾಕೊಂಡು ತಗೋ ಹೋಗು ಸ್ಪೂನ್. ಯಾವ ತಂಡಿ ಗೊತ್ತಾ, ಫಸ್ಟ್ ಟೀ ತಗೋತೀವಲ್ಲ ನೋಡಿ ಇಬ್ರು ಒಂದೇ ತರ. ಅವನು ಬನೀನು, ಇವರು ಬನೀನು. ಟೀನಲ್ಲಿ 2 ಬರ್ತದೆ ಗೊತ್ತಾ. ಇದು ಕಂಡಂಡೇ ಒಂಟಿ ದಿನ ಕುಡಿಯಿರಿ, ಯಾವತ್ತೂ ಕುಡಿತಾ ಇರಿ. ಕುಡಿ. ಮೂಗು ಆ ಕಡೆ ಹೋಗ್ತಾರೆ, ಈ ಕಡೆ ಹೋಗ್ತಾರೆ. ಬಾಯ್ ಉತ್ತರ ಧ್ರುವದಿಂದ ದಕ್ಷಿಣ ಧ್ರುವಕ್ಕೂ ನಿನ್ನಯ ಟೀ ರೀ. ಮಸಾಲೆ ಟೀ, ಏಲಕ್ಕಿ, ಲವಂಗ, ಮಸಾಲೆ ಮಸಾಲೆ ಟೀ, ಉಪ್ಪು ಖಾರ, ಏಲಕ್ಕಿ, ಲವಂಗ, ಚಕ್ಕೆ ಎಲ್ಲ ಹಾಕಿ ಮಾಡಿದ್ದೆ. ಎಲ್ಲ ಹಾಕಿದ್ರೆ ಸಕ್ಕರೆ ಹಾಕಿಲ್ಲ. ಕೊಡೋದು ನೋಡು. ಮಸಾಲೆ ಟೀ ಅನ್ಕೊಂಡು ಸಕ್ಕರೆ ಕೂಡ ಹಾಕಿದ್ರೆ, ಬೆಲ್ಲ ಕೂಡ ಹಾಕಿಬಿಟ್ಟಿದ್ವಿ. ಹಾಕಿ ಇನ್ನಟ್ಟು ಹಾಕ. ಎಷ್ಟು ಹಾಕ್ಬೇಕು? ಸಾಕು ಹಾಕ. ಅಲ್ಲಾಡ್ಸು ಸ್ಪೂನ್ ತಗೊಂಡು ಅಲ್ಲಾಡ್ಸು. ಕೈ ಹೇಳ್ಕೊಡಿ ಅಲ್ಲಾಡ್ಸು. ನಾನು ಮರ್ತೇ ಹೋಗ್ಬಿಟ್ಟೆ ನೋಡಿ ಬೆಲ್ಲ ಹಾಕೋದು. ಅದ್ರಲ್ಲಿ ಬಂದ್ಬಿಟ್ಟು ಹೇಗಿದೆ ಟೀ ಸ್ಪೆಷಲ್. ಟೆನ್ಷನ್, ನನಗೆ ಟೆನ್ಷನ್ ಅಷ್ಟೊಂದು ಮರ್ತೋಗೋಷ್ಟು ಟೆನ್ಷನ್. ವಾರೇ ವಾ ಬಂಬಲಕ ಜಮ್ಮ. ಏನು ವಿಡಿಯೋ ಮಾಡಲಿ, ಏನದೇ ಟೆನ್ಷನ್ ನೋಡ. ಬಂಬಲಕ ಜಮ್ಮ ಏನು ವಿಡಿಯೋ ಮಾಡೋದು, ಏನು ಮಾಡಿದ್ರೆ ವ್ಯೂಸ್ ಹೋಗುತ್ತೆ ಅನ್ನೋದೇ ಟೆನ್ಷನ್ ಆಗ್ಬಿಟ್ಟು ತಾನೇ ರೀ. ಏನು ಸ್ವಲ್ಪ ಮಾರು ಚೆನ್ನಾಗಿ ಇವನೇ ಮಾರು. ಮಾಡ್ತಾರೆ ನನಗೆ ಮಾರು. ಆವಾಗ ಅವನ ಚೆನ್ನಾಗಿ ಯೂಸ್ ಮಾಡ್ತೀನಿ. ಅವನ ಮಗ ಅವನು. ಬೇಕಿತ್ತು. ನಾವು ಯಶು ಚಿಕ್ಕವರಿದ್ದು ಯಶು
ಎಷ್ಟು ನಾವು ಚಿಕ್ಕವ್ರು ಇರ್ಬೇಕಾದ್ರೆ ಹಂಗೆ ಮಾಡ್ಕೊಂಡು ತಿಂತಾ ಇದ್ದಿದ್ದು. ಆದರೆ ಟೀಗೆಲ್ಲ ಇವಾಗ ಇರ್ತಾ ಇರಲಿಲ್ಲ. ನಮ್ಗೆ ಒನ್ ಟೈಮೇ ಕೊಡೋರು ಹಾಲು ಅಷ್ಟೇ. ನಾವು ನೀರಲ್ಲಿ ಹಾಕ್ಕೊಂಡು ಈ ಥರ ಬಿಸ್ಕೆಟ್ ಮುರಿದ್ಬಿಟ್ಟು ಹಾಕಿ ತಿಂತಾ ಇದ್ದಿದ್ದು. ಚೆನ್ನಾಗಿರೋದು. ಮಮ್ಮಿ ಅವನು ಕೂಡ ಆಯ್ತಾ ಅವನು ಹೆಂಗ್ ನಾಗ್ತಾನೆ. ಅಯ್ಯೋ ಮಮ್ಮಿ ಅಷ್ಟೊಂದು ನಗೋದು ಏನಿದೆ ರಜಾ? ಸ್ವಲ್ಪ ಸ್ಕ್ರೀನ್ ಸಾರಿಸ್ಬೇಡ ಒಂಚೂರು. ಆಯ್ತು ಮಮ್ಮಿ. ಅಯ್ಯ ಬೇಡ, ಕಾಣಿಸೋದಲ್ಲ. ಬಕೆಟ್ ಹಾಲು ಕೊಡಿ ಮಮ್ಮಿ. ಬಕೆಟ್ ಹಾಲು ಕೊಡಿ ಮಮ್ಮಿ. ಮಮ್ಮಿ ಬಕೆಟ್ ಹಾಲು ಕೊಡಿ ಮಮ್ಮಿ. ಬಕೆಟ್ ಹಾಲು ಕೊಡಿ ಮಮ್ಮಿ. ಮಮ್ಮಿ ನೀವು ಕೊಟ್ಟಿಲ್ಲ ಮಮ್ಮಿ. ಮೋಸ ಮಾಡ್ತೆ ಮಮ್ಮಿ. ಇಲ್ಲ ಮೋಸ ಮಮ್ಮಿ. ಅಯ್ಯೋ ಏನ್ ನಗು ನಿನ್ಗೆ ಅಷ್ಟೊಂದು? ಇನ್ನ ಬಾಯಲ್ಲಿ ಇಡಕ್ ಮುಂಚೆ ನೀವಪ್ಪ ಆಯ್ತು ಅಷ್ಟೇ. ಶೋ ಮುಗಿತಂದು. ಸರ್ ಟೀ ಕುಡೀರಿ. ಟೀ ಕುಡಿಯೋ ತಿನ್ನೋ ಬಿಸ್ಕೆಟ್ ಹೊಟ್ಟೆ ನೋವು ಅಂತ ನಕ್ಕು ನಕ್ಕು ತಿನ್ನೇ. ಓಕೆ, ಆಮೇಲೆ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಹಾಯ್ ಫ್ರೆಂಡ್ಸ್, ನೋಡಿ ನಮ್ಮ ಯಜಮಾನ್ರು ಎಷ್ಟು ನೀಟಾಗಿ ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡಿದ್ದಾರೆ. ಬ್ಯೂಟಿಫುಲ್ ಆಗಿ ಕಾಣಿಸ್ತಲ್ಲ. ಅಷ್ಟು ಕೆಲಸ ಅಂತ ಬಂದರೆ ರಾಕ್ಷಸವಾಗಿ ಕೆಲಸ ಮಾಡ್ತಾರೆ. ರಾಕ್ಷಸವಾಗಿ ಕೆಲಸ ಮಾಡ್ತಾರೆ. ತುಂಬ ಕೆಲಸ ಅದಕ್ಕೆ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ನೋಡಿ ಕಿಚನ್. ಏನು ಕೆಲಸ ಮಾಡಿದ್ರೆ ಇವನು ಕ್ರೆಡಿಟ್ ತಗೊಳಕ್ಕೆ ಬಂದಿದ್ದಾನೆ. ಕ್ರೆಡಿಟ್ ತಗೊಳಕ್ಕೆ ಕೆಲಸ ಮಾಡ್ತಾ ಇದ್ದಾನೆ ನೋಡಿ. ನೀಟ್ ನೋಡಿ ನೋಡಿ ನೋಡಿ. ಎಲ್ಲೂ ಸ್ವಲ್ಪ ಕೂಡ ಗಲೀಜಿಲ್ಲ. ಬಟ್ಟೆಗಳನ್ನ ವಾಶ್ ಮಾಡಿ ಇಟ್ಟಿದ್ದಾರೆ. ಅದಷ್ಟೇ ಅಲ್ಲ, ಇನ್ನೂ ಕೆಲಸ ನಡೀತಾನೇ ಇದೆ. ತೋರಿಸ್ತೀನಿ ನೋಡಿ. ಏನಮ್ಮ ಮಾಡ್ತಾ ಇದೆಯಾ? ಕ್ಲೀನ್ ಮಾಡ್ತಾ ಇದ್ದೀನಿ. ವಾವ್, ಐ ಲೈಕ್ ಯು ಮಾ. ವೆನ್ ಯು ವರ್ಕಿಂಗ್ ಹೊರಿತಾ ಇದೆ ಎಲ್ಲನೂ ನೋಡಿ. ಎಲ್ಲ ಗಲೀಜಿರಬಾರ್ದು. ಇಲ್ಲಿರೋ ಬಟ್ಟೆಗಳನ್ನೆಲ್ಲ ತೆಗೆದಾಕಿದ್ದಾರೆ ಪೂರ್ತಿ. ಅವ್ರು ಬರೀ ಮನೆ ಕೆಲಸ ಅಷ್ಟಲ್ಲ, ವರ್ಕ್ ಫ್ರಮ್ ಹೋಮ್ ಮಾಡಿಕೊಂಡು ವಿಡಿಯೋ ಮಾಡಿಕೊಂಡು ಇದೆಲ್ಲ ನೀಟಾಗಿ ಕ್ಲೀನಾಗಿ ಇಟ್ಕೋತಾರೆ ಆಯಿತಾ. ವರ್ಕ್ ಫ್ರಮ್ ಹೋಮ್, ವರ್ಕ್ ಇನ್ ಹೋಮ್, ಆಲ್ವೇಸ್ ವರ್ಕ್. ಸೂಪರ್ ವರ್ಕರ್ ಅವರು. ಪಾತ್ರೆ ಜೋಡಿಸಿಡ್ತಾ ಇದ್ದಾರೆ ಎಲ್ಲ ಕಡೆನೂ ನೀಟಾಗಿ. ವಾವ್, ಎಲ್ಲ ಪಾತ್ರೆ. ಇನ್ನೂ ಎಷ್ಟೊಂದು ಕೆಲಸ ಇದೆ ಮಾಡ್ತಾನಿದೆಯಲ್ಲ. ಯಾವಾಗಂದು ಶುರು ಮಾಡ್ತದೆ ಅವಾಗ ನಾನು ಮಲ್ಕೊಂಡೇ ಎದ್ಬಿಟ್ಟೆ. ಅವಾಗ ಸ್ಟಾರ್ಟ್ ಮಾಡಿದ್ದು. ಇನ್ನೂ ಮಾಡ್ತಾನೆ ಇದೆ ವರ್ಕ್ಗಳು. ನೀನೊಬ್ರು ಮನೆ ಕೆಲಸ ಮಾಡಿದ್ರೆ ಗತಿ ಏನು? ಎಲ್ಲ ಚಿಲ್ಲಾಪಿಲ್ಲಿಯಾಗಿ ಬಿದ್ದಿರ್ತದಲ್ಲ. ತಲೆ ಬಾಚ್ಕೊಂಡು ಮನೆ ಕೆಲಸ ಮಾಡ್ಬಿಟ್ಟು ಮೇಕಪ್ ಮಾಡ್ಕೊಂಡು ಮುಕ್ಕೋತಾರೆ. ಏನು ಸೀರಿಯಲ್ ಎಲ್ಲ ಯಾಕೆ ಮಾಡ್ತಾ ಇದ್ದೀರಾ ನೀವು? ಹೌಸ್ ವೈಫ್ಸು ಹಂಗೆ ತಾನೇ ಇರ್ತೀರಾ? ಹಾಂ, ಪಾತ್ರೆಗಳು ಉಜ್ಜಿ. ನೀವು ಎಲ್ಲ ಕೆಲಸ ಮಾಡ್ತೀರಲ್ಲ. ನಾನು ಮಾಡೋದೆಲ್ಲ ಕಾಣಿಸುತ್ತೆ. ಮಾಡೋದು ಕಾಣಿಸಲ್ಲ, ನಾನು ಮಾಡೋದು ವಿಡಿಯೋ ಇಂದ ಕಾಣಿಸುತ್ತೆ ಅಷ್ಟೇ.
ಸಾಕು, ನೀನು ಮಾಡ್ತೀಯ, ನಾನು ಮಾಡ್ತೀವಿ. ಆದರೆ ನಿಂದೆಲ್ಲ ಜಾಸ್ತಿ ಅಲ್ಲ, ಇದೆಲ್ಲ ಸಣ್ಣ ಪುಟ್ಟ ಕೆಲಸಗಳು. ಇದಕ್ಕೆಲ್ಲ ಬಂದ್ಬಿಟ್ಟು ಯಾರು ಕ್ರೆಡಿಟ್ಗಳು ಕೊಡಲ್ಲ, ಆದರೆ ನಾನು ಕೊಡ್ತಾಯಿದ್ದೀನಿ ಕ್ರೆಡಿಟು. ಯಾಕೆಂದರೆ ನನಗೆ ಗೊತ್ತು ಇದೆಲ್ಲ ಎಷ್ಟು ಕಷ್ಟ ಕೆಲಸ ಅಂತ ಆಗ್ಬಿಟ್ಟು ಅಲ್ವಾ. ನೋಡು ಹಾಂ, ಮಾಡೋರಿಗೆ ಗೊತ್ತದ ಕಷ್ಟ ಏನು ಅಂತ. ಇವಾಗ ಅದಕ್ಕೆ ನಾನು ಇವಾಗ ಈ ಬಟ್ಟೆಗಳನ್ನೆಲ್ಲ ಬಂದ್ಬಿಟ್ಟು ಒಣಗಾಕೋದಕ್ಕೆ ಎಲ್ಲ ಹೆಲ್ಪ್, ನನ್ನ ಕೈಲಾದಷ್ಟು ಒಂದು ಅಳಿಲು ಸೇವೆಯನ್ನು ನಾವು ಮಾಡ್ತೀವಿ. ಇವಾಗ ಬಟ್ಟೆ ಒಣಗಾಗ್ತಾ ಇದ್ದಾರೆ ಮೇಡಮ್. ನೋಡಿ, ಲಾಸ್ಟ್ ಕೆಲಸ ಅಂದ್ಕೊಂಡ್ರೆ ಮಧ್ಯ ಮಧ್ಯದಲ್ಲಿ ನಂದು ನನ್ನ ಮಗಂದು ಎಲ್ಲ ಬಟ್ಟೆಗಳು, ನನ್ನ ಬಟ್ಟೆಗಳನ್ನ ನಾನು ಒಣಗಾಕಿದೆ. ಇವಾಗ ಇಲ್ಲಿ ಹೊರಗಡೆಗೆ ಇವನ್ ಬಟ್ಟೆಗಳನ್ನ ಒಣಗಾಕ್ತಾ ಇದ್ದಾರೆ. ಇನ್ನೂ ಎಷ್ಟಿದೆ? ಏನು ಬೇಕು? ಏನು ಬೇಕಾ? ಅವನಿಗೆ 3 ಚಾರ್ಟ್ ಬೇಕಂತೆ. ಸ್ಟೇಷನರಿ ಅಂಗಡಿಗೆ ಹೋಗ್ಬಿಟ್ಟು ಮತ್ತೆ ಇನ್ನೊಂದು ಇದನ್ನು ಮತ್ತೆ ಇನ್ನೇನು ಒಂದು 4 ಐಟಮ್ಸ್ ತಗೊಬೇಕು. 3 ಐಟಮ್ಸ್ 3 ಬುಕ್ಗಳನ್ನ ಹೇಳಿದ್ಯಾ? ಮಕ್ಕಳು ನೋಡ್ಬಿಡ್ತೀನಿ. ಅನ್ಸಕ್ಕೆ ಇಲ್ವಾ ಗಮ್ಮು? ಗಮ್ ಖಾಲಿ. ಏನೋ ತಿಂದಾಕ್ತೀನ ಗಮ್ನಲ್ಲಿ ಕೈಗೆ ಹಾಕೊಂಡು ಅಂಟಿಸ್ಕೊತ ನಾನು ಆ ಥರ ಗಮ್ ಸ್ಟಿಕ್ಕಿ ಇಸ್ಕೊಡ್ತೀನಿ ಈ ಸತಿ. ಏನು ಯಾರು ಕಳ್ಸಿರೋದು ನಿಂಗೆ ಅದ್ರಲ್ಲಿ ಗಮ್ಮಲ್ಲಿ ಹಾಕೊಂಡು ಇದು ಮಾಡೋದಕ್ಕೆ? ನೀವೇ ನಾನೇ ಗಮ್ ಹಂಚ್ಕೊಂಡಿದ್ದೆ. ಕೈಗೆ ಹಂಚ್ಕೊಂಡ್ಬಿಟ್ಟು ಮಾಡ್ಕೊಂಡು ತೆಗೆದ್ರೆ ಚೆನ್ನಾಗಿ ಬರ್ತಂತ. ನೀವೇ ಆಮೇಲೆ ಅದು ಚೆಕ್ ವಯಸ್ಸು ಕ್ರಾಫ್ಟ್ ಅಲ್ಲಿ ಅರ್ಧ ಕಡ್ದ ಗಮ್ ಖಾಲಿ ಆಗ್ಬಿಟ್ಟಿಲ್ಲ. ಅದಕ್ಕೆ ಯಾಕೆ ಅರ್ಧ ಅದು ಏನ್ ಗೊತ್ತಾ, 4 ಪೇಜ್ ಅದು ಅನ್ಸೋದು ಇದೆಲ್ಲ ಮಾಡ್ಸೋರೆ. ನಂಗೆ ಏನ್ ಗೊತ್ತಾಗುತ್ತೆ? ಇವಾಗ ನಾನು ಕೈಗಳು ಇಸ್ಕೊಡ್ಬೇಕಾ ಗಮ್ ನಿನ್ಗೆ? ಸ್ಟಿಕ್ ಇಸ್ಕೊಡ್ತೀನಿ, ಇಲ್ಲಾಂದ್ರೆ ಕೈಗಳು ಹಚ್ಕೊಂಡು ಮಾಡ್ತೀಯ. ಅದೇ ಬೇಕು. ಅದು ಲಿಕ್ವಿಡ್ ಹೆಂಗಿರುತ್ತೆ ನಂಗೆ ಸ್ವಲ್ಪ ಬರ್ತೀಯಾ? ನೋಡಿ, ಇಬ್ರು ಗಮ್ ತಗೊಂಡು ಕೈಗೆ ಅಂಟಿಸ್ಕೊಂಡು ಆಟ ಆಡೋದು. ಅಮ್ಮ ಹೇಳ್ಬೇಡಮ್ಮ ಎಲ್ರಿಗೂ ಪಬ್ಲಿಕ್ ಅಲ್ಲಿ. ಬಟ್ಟೆಗಳು ನೋಡಿ ಬೆಳಿಗ್ಗೆ ಒಣಗಾಕಿದ ಸ್ವಲ್ಪ ಮಡ್ಸ್ಬೇಕು. ಒಂದು ಯೂನಿಫಾರ್ಮ್ ಎಲ್ಲ ಇದೆ, ಮಡ್ಸ್ಬೇಕು. ಟೈಗರ್ ಫಾರ್ಮ್ ಏನು ನಮ್ಮ ಯಜಮಾನ್ರು ಇವತ್ತು ವಿಡಿಯೋ ಮಾಡಿ ತುಂಬಾ ಹೊಗಳ್ತಾ ಇದ್ರು ನಮ್ಮನ್ನ. ಇಲ್ಲ, ಇವು ಡಿಸರ್ವ್ ಇಟ್ ಅಲ್ಲ, ಹೊಗಳ್ತಾ ಇದ್ರಿ. ಅಷ್ಟೊಂದು ಕೆಲಸ ಪಳ ಅಂತ ಇತ್ತು ಕಿಚನ್ ಎಲ್ಲ. ಹೌದಾ? ಇವತ್ತಷ್ಟು ಕೆಲಸ ಬೇರೆ ಇತ್ತು ನನಗೆ. ಆಫೀಸ್ ಕೆಲಸ ಹೇಳ್ಕೊಟ್ಟಿದ್ದೆ, ಅದನ್ನು ಮುಗಿಸಿ ನಾನು ಬಂದು ಆಫೀಸ್ ಬಂದ್ಮೇಲೆ 2 ಅವರ್ ಮಲ್ಕೊಂಡಿದ್ದೀನಿ. ಮಲ್ಕೊಳ್ಳೋವಾಗ ಸ್ಟಾರ್ಟ್ ಮಾಡಿದ್ದು, ಅದಾದ್ಮೇಲೆ ಬರೋವರೆಗೂ ಮಾಡ್ತಾನೆ ಇದ್ದಲ್ಲ, ನನಗೆ ಆಗೋಗ್ಬಿಡ್ತು ಎಷ್ಟು ಕೆಲಸ ಮಾಡ್ತಿದ್ದೆ ವೆರಿ ಗುಡ್. ಸ್ಕೂಲ್ ಕೆಲಸ ಎಲ್ಲ ಇತ್ತು, ಅದೆಲ್ಲ ಓದೋದು, ಆಮೇಲೆ ಮಜಾ ಮಾಡೋದು ಎಲ್ಲ ಮಾಡಿದೆ. ತಲೆಗೆ ಎಣ್ಣೆ ಹಾಕಿದ್ದೀನಿ ನೋಡಿ, ಎಣ್ಣೆನೂ ಹಾಕೊಳ್ಳಲ್ಲ. ಡ್ಯಾಡಿ ಒಂದ್ ಅಗ್ಳು ಎಣ್ಣೆ ಬಿದ್ರೆ ಅಂತ ಕೂತ್ಕೊಂಡು ನಾನು ನಾಳೆ ರಾತ್ರಿ ಹಾಕ್ತೀನಿ ಡ್ಯಾಡಿಗೆ ಎಣ್ಣೆ. ನನ್ನ ಕೈಯಲ್ಲಿ ಮಾತ್ರ ಹಾಕ್ಸ್ಕೊಳ್ಳೋದು, ಮಮ್ಮಿ ಕೈಯಲ್ಲಿ ಹಾಕ್ಸ್ಕೊಳಲ್ಲ ತಾನೆ? ನನ್ನ ಕೈ. ಹೌದಾ ರೀ? ಇದ್ಯಾವಾಗಿಂದ? ನಡಿಯಲ್ಲ. ನೀ ಯಾರು ನಾ ಯಾರು? ದಿಮ್ನ ಸರಿಯಾಗಿ ಇಡು ಯಶು. ಎಷ್ಟು ಸರಿಯಾಗಿಟ್ರೆ ದಿಮ್ನ ಹಾಳು ಮಾಡಿಡ್ತೀಯ. ದಿಮ್ ಸರಿಯಾಗಿ. ನಾನಿಲ್ಲಿ ಬಂದೇ ಇಲ್ಲ ಅಮ್ಮ. ಈ ಮಾನಿಗೆಟ್ಟ ನನ್ನ ಹೆಸರು ಹೇಳ್ತಾನೆ ಯಾವಾಗಲೂ. ಇವನು ಮನುಷ್ಯ ನೋಡು ನೋಡು, ಹಲ್ಕಿಸಿದ್ದಾರೆ ಎಲ್ಲ ನೋಡು. ಈಗ ನಾನು ಕುಕ್ಕಿಂಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಸೊ ಇವಾಗ ನಾನು ಈರುಳ್ಳಿನ ಹಚ್ಕೋತಾ ಇದ್ದೀನಿ. ಇವತ್ತು ಏನು ಮಾಡ್ತಾಯಿದ್ದೀನಿ ಅಂತಂದರೆ ಬೀಟ್ರೂಟ್ ಪಲ್ಯ ಮತ್ತು ಬೇಳೆ ಸಾರು ಮಾಡ್ತಾಯಿದ್ದೀನಿ. ಸೊ ಮೊದಲಿಗೆ ಈರುಳ್ಳಿನೆಲ್ಲ ಚಾಪ್ ಮಾಡ್ಕೋತಾ ಇದ್ದೀನಿ. ನೋಡಿ, ಈರುಳ್ಳಿ ಸಿಪ್ಪೆನ ಬಿಡಿಸ್ಕೋತಾ ಇದ್ದೀನಿ. ನಾನು ಇದೇ ರೀತಿ ಮಾಡ್ಕೊಳ್ಳೋದು ಯಾವಾಗಲೂ. ಮೊದಲಿಗೆ ಎಲ್ಲ ಚಾಪ್ ಮಾಡಿ ಇಟ್ಕೋತೀನಿ, ಆಮೇಲೆ ನಾನು ಏನೇನು ಬೇಕೋ ನೋಡಿ ಅದನ್ನು ಮಾಡ್ತೀನಿ. ಸೊ ಈರುಳ್ಳಿ ಸಿಪ್ಪೆ ತೆಗಿತಾ ಯಶ್ ಕೂಡ ಬಂದ. ಅವನಿಗೇನೋ ಡೌಟ್ ಇತ್ತು ಸ್ವಲ್ಪ ಹೋಮ್ವರ್ಕಲ್ಲಿ, ಅದಕ್ಕೋಸ್ಕರ ಕೇಳಕ್ಕೆ ಬಂದ. ಫ್ರೀಡಮ್ ಫೈಟರ್ಸು ಅವ್ರು ಯಾರು ಅಂತ ಹೆಸರೆಲ್ಲ ಕೇಳಿಕೊಂಡು ಅದನ್ನೆಲ್ಲ ಬರಿಬೇಕಿತ್ತು. ಹಾಗಾಗಿ ಸರಿ ಇಲ್ಲೇ ಬಾ ಕಿಚನಲ್ಲಿ, ನನಗೂ ಅಡುಗೆ ಆದಂಗೆ ಆಗುತ್ತೆ, ಹಾಗೆ ನೀನು ಬರ್ದಂಗೆ ಆಗುತ್ತೆ ಅಂತ ಕರೆದು ಪಕ್ಕದಲ್ಲಿ ನಿಲ್ಲಿಸ್ಕೊಂಡು ಬರೆಸ್ತಾ ಇದ್ದೀನಿ.
ಇವತ್ತು ಆ್ಯಕ್ಚುಲಿ ನನಗೆ ತುಂಬ ಟಯರ್ಡ್ ಆಗಿತ್ತು, ಹಾಗಾಗಿ ಏನು ತುಂಬ ಕೆಲಸ ಇವತ್ತು ನನಗೆ. ಸ್ವಲ್ಪ ನಿಧಾನಕ್ಕೆ ಮಾಡ್ಕೋತಾ ಇದ್ದೀನಿ. ಸೊ ಅಡುಗೆ ಆಗೋಷ್ಟೊತ್ತಿಗೆ ಲೇಟ್ ಆಗೋಯಿತು, 9:15 ಆಗೋಗಿತ್ತು. ಸೊ ಲೈವ್ ಕೂಡ ನಾನು ಇವತ್ತು ಲೇಟಾಗಿ ಸ್ಟಾರ್ಟ್ ಮಾಡಿದೆ. ಹಾಗೆ ಗಂಟ್ಲು ಕಿರಿಕಿರಿ ಮಾಡ್ತಾಯಿದ್ದೆ. ಸೊ ಅದು ಒಂದು ಹಿಂಸೆ ಆಗಿಬಿಟ್ಟಿದೆ. ಸೊ ನಾನು ಇವಾಗ ರೆಕಾರ್ಡಿಂಗ್ ಮಾಡಬೇಕಾದ್ರೆ ಕೂಡ, ವಾಯ್ಸ್ ಓವರ್ ಕೊಡಬೇಕಾದ್ರೆ ಕೂಡ ನಿಲ್ಲಿಸಿ ಕೊಡಬೇಕು, ಯಾಕಂದರೆ ಮಾತಾಡ್ತಾಯಿದ್ರೆ ಹಾಗೆ ಕೆಮ್ಮು ಬರೋಕ್ಕೆ ಶುರುವಾಗುತ್ತೆ. ಸೊ ನಾನಿಲ್ಲಿ ಈರುಳ್ಳಿನ ಚಾಪ್ ಮಾಡ್ಕೋತಾ ಇದ್ದೀನಿ. ಸೊ ಇಲ್ಲಿ 5 ಈರುಳ್ಳಿ ತೊಗೊಂಡಿರ್ತೀನಿ, ಅದನ್ನು ಸಣ್ಣದಾಗೆ ಚಾಪ್ ಮಾಡ್ಕೋತಾ ಇದ್ದೀನಿ. ನಾನು ಸಾಂಬಾರು ಮತ್ತು ಬೀಟ್ರೂಟ್ ಪಲ್ಯ ಮಾಡ್ತಾಯಿರೋದು. ಸೊ ಎರಡಕ್ಕೂ ಸೇರಿ ಎಷ್ಟು ಈರುಳ್ಳಿ ಬೇಕು ನೋಡಿ ಅಷ್ಟು ಚಾಪ್ ಮಾಡ್ಕೋತಾ ಇದ್ದೀನಿ. ನಾನು ಯೂಶ್ವಲಿ ಬೀಟ್ರೂಟ್ ಪಲ್ಯನ ತುರಿದ್ಬಿಟ್ಟು ಮಾಡ್ತಾಯಿದ್ದೆ, ಬಟ್ ಈ ಸತಿ ಸ್ವಲ್ಪ ಡಿಫ್ರೆಂಟಾಗಿ ಮಾಡೋಣ ಅಂತ ಕಟ್ ಮಾಡಿ ಮಾಡಿದೆ. ಡಿಫ್ರೆಂಟಾಗಿ ಅಂತ ಏನಿಲ್ಲ, ಟೈಮ್ ಇರಲಿಲ್ಲ ನನಗೆ. ಸೊ ಅಷ್ಟೆಲ್ಲ ತುರ್ಕೊಂಡಿರೋದಕ್ಕೆ ಮತ್ತು ತುರಿದ್ರೆ ಸ್ವಲ್ಪ ಜಾಸ್ತಿ ಕೈ ನೋವು ಬರುತ್ತೆ, ಹಾಗಾಗಿ ಕಟ್ ಮಾಡೇ ಮಾಡೋಣ ಅಂತ ಅಂದ್ಕೊಂಡು ಮೊದಲಿಗೆ ಈರುಳ್ಳಿನೆಲ್ಲ ಚಾಪ್ ಮಾಡ್ಕೊತಾ ಇದ್ದೀನಿ. ಸೊ ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡಿ, ನಾನು ಯೂಶ್ವಲಿ ಹಾಗೇ ಕುಕ್ಕಿಂಗ್ ಮಾಡೋಕ್ಕೆ ಮುಂಚೆ ಎಲ್ಲ ಕ್ಲೀನ್ ಮಾಡಿ ಇಟ್ಬಿಡ್ತೀನಿ, ಆಮೇಲೆ ಕುಕ್ಕಿಂಗ್ ಮಾಡೋದು. ಸೊ ನನಗೆ ಗಲೀಜಾಗಿದ್ದರೆ ಕುಕ್ಕಿಂಗ್ ಮಾಡೋ ಮನಸ್ಸು ಬರೋದಿಲ್ಲ. ಹಾಗಾಗಿ ಮೊದಲಿಗೆ ಅಡುಗೆ ಮನೆಯೆಲ್ಲ ಪೂರ್ತಿಯಾಗಿ ಕ್ಲೀನ್ ಮಾಡಿಬಿಟ್ಟು ಪಾತ್ರೆ ಎಲ್ಲ ತೊಳೆದು ಆಮೇಲೆ ಕುಕ್ಕಿಂಗ್ ಸ್ಟಾರ್ಟ್ ಮಾಡ್ತೀನಿ. ಒಂದೊಂದು ಸತಿ ಮಾತ್ರ ಪಾತ್ರೆನ ಮಾತ್ರ ಒಳಗಡೆ ಸಿಂಕಿದೆ ನೋಡಿ ಅಲ್ಲಿ ಹಾಕ್ಬಿಟ್ಟಿರ್ತೀನಿ. ಆಮೇಲೆ ಕುಕ್ಕಿಂಗ್ ಎಲ್ಲ ಆದಮೇಲೆ ಒಂದು ಸತಿ ವಾಶ್ ಮಾಡ್ಕೊತೀನಿ. ಸೊ ಇವಾಗ ಈರುಳ್ಳಿ ಎಲ್ಲ ಚಾಪ್ ಆಗಿದೆ. ಆದಮೇಲೆ ಇಲ್ಲಿ ಹಸಿಮೆಣಸಿನ್ಕಾಯಿ ಕೂಡ ಕಟ್ ಮಾಡಿಕೊಂಡೆ. ಸೊ ಇವಾಗ ಒಂದು ಬಾಣಲಿ ತೊಗೊಂಡಿದ್ದೀನಿ, ಅದಕ್ಕೊಂಚೂರು ಎಣ್ಣೆ ಹಾಕಿದ್ದೀನಿ. ಸೊ ಎಣ್ಣೆ ಹಾಕಿದ ಮೇಲೆ ಒಂದು ಸ್ವಲ್ಪ ಸಾಸಿವೆ ಮತ್ತು ಜೀರಿಗೆ, ಒಂಚೂರು ಕಡಲೆಬೇಳೆ, ನೀವು ಬೇಕಾದರೆ ಉದ್ದಿನಬೇಳೆ ಕೂಡ ಆ್ಯಡ್ ಮಾಡ್ಕೋಬೋದು. ಸೊ ಇವಾಗ ನಾನು ಕಟ್ ಮಾಡ್ಕೊಂಡಿದ್ದ ಈರುಳ್ಳಿಯಲ್ಲಿ ಒಂದು ಅರ್ಧ ಭಾಗ ಮಾತ್ರ ಹಾಕ್ತಾಯಿದ್ದೀನಿ. ಹಾಗೆ ಹಸಿಮೆಣಸಿನ್ಕಾಯಿ ಕೂಡ ಅರ್ಧ ಮಾತ್ರ ಹಾಕ್ತಾಯಿದ್ದೀನಿ. ಸೊ ಅದನ್ನೆಲ್ಲ ಹಾಕಿದ ಮೇಲೆ ಕರ್ಬೇವಿನ ಸೊಪ್ಪು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಸೊ ಈರುಳ್ಳಿ ಎಲ್ಲ ಫ್ರೈ ಆಗೋ ತನಕ ನಾನು ಬೀಟ್ರೋಟ್ನ ಇಲ್ಲಿ ಚಾಪ್ ಮಾಡ್ಕೊತಾ ಇದ್ದೀನಿ. ಸೊ ಕೈಯಲ್ಲೇ ರಫಾಗಿ ಚಾಪ್ ಮಾಡ್ಕೊತಾ ಇದ್ದೀನಿ. ಸೊ ಇವಾಗ ಎಷ್ಟು ಚಾಪ್ ಆಗಿದೆ, ಇವಾಗ ಇದನ್ನು ನಾನು ಪಲ್ಯದಲ್ಲಿ ಸೇರಿಸ್ಬಿಡ್ತೀನಿ. ಸೊ ಸಿಮ್ಮಲ್ಲಿ ಇಟ್ಟು ಮಾಡ್ತಾಯಿದ್ದೆ, ಹಾಗಾಗಿ ಚಾಪ್ ಮಾಡೋ ಟೈಮಲ್ಲಿ ಸರಿ ಹೋಗುತ್ತೆ ಅಂದ್ಬಿಟ್ಟು. ಸೊ ಚಾಪ್ ಮಾಡಿದ್ದಂಥ ಬೀಟ್ರೂಟ್ ಏನಿದೆ ನೋಡಿ ಎಲ್ಲ ಇದರಲ್ಲಿ ಹಾಕ್ಕೊಂಡೆ, ಸ್ವಲ್ಪ ದಪ್ಪನೇ ಆಗೋಯಿತು. ನೀವು ಬೇಕಾದ್ರೆ ಇನ್ನೂ ಸಣ್ಣದಕ್ಕೆ ಚಾಪ್ ಮಾಡ್ಕೊಳ್ಳಿ ಅಥವಾ ತುರ್ಕೊಳ್ಳಿ, ಅದು ನಿಮ್ಮ ಇಷ್ಟ. ನಾನು ಟೈಮ್ ಆಯಿತು ಅಂತ ಬೇಗ ಮಾಡ್ತಾಯಿದ್ದೀನಿ, ಹೇಗೋ ಒಂದು ಚಾಪ್ ಮಾಡಿದೆ. ಸೊ ಇವಾಗ ಚೆನ್ನಾಗಿರುತ್ತೆ, ಬೆಂದಮೇಲೆ ಬೇಕಾದರೆ ನೀವು ಮತ್ತೆ ಸಾಫ್ಟ್ ಆಗುತ್ತಲ್ಲ ಆ ಥರ ಒಂಚೂರು ಸ್ಮ್ಯಾಶ್ ಮಾಡ್ಕೊಳ್ಳೋ ರೀತಿ ಮಾಡಿಕೊಂಡ್ರೆ ನಿಮಗೆ ಸಣ್ಣದಾಗಿ ಆಗುತ್ತೆ, ಅಥವಾ ಹೀಗೆ ಕೂಡ ಚೆನ್ನಾಗಿರುತ್ತೆ. ಸೊ ಬೀಟ್ರೂಟ್ ಎಲ್ಲ ಫ್ರೈ ಆಗ್ತಾಯಿದ್ದಂಗೆ ನೀರು ಹಾಕ್ಬಿಟ್ಟು ಕ್ಲೋಸ್ ಮಾಡಿಟ್ಟೆ. ಈ ಕಡೆ ಬೇಳೆ ಸಾಂಬಾರು ಮಾಡ್ತಾಯಿದ್ದೀನಿ. ಸೊ ಬೇಳೆ ಸಾಂಬಾರಿಗೆ ಕುಕ್ಕರಲ್ಲಿ ಹೆಸರುಬೇಳೆ, ತೊಗರಿಬೇಳೆ, ಮೈಸೂರು ಬೇಳೆ 3 ಮಿಕ್ಸ್ ಮಾಡಿ ಹಾಕಿ ಈರುಳ್ಳಿ, ಟೊಮೆಟೊ, ಹಸಿಮೆಣಸಿನ್ಕಾಯಿ ಇಷ್ಟನ್ನೆಲ್ಲ ಹಾಕ್ಬಿಟ್ಟು ಅರಿಶಿನ ಪುಡಿ, ಒಂಚೂರು ನೀರು ಹಾಕ್ಬಿಡ್ತೀನಿ. ಸೊ ನೋಡಿ ನೀರು ಹಾಕ್ತಾಯಿದ್ದೀನಿ. ನೀರು ಹಾಕ್ಬಿಟ್ಟು ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ ಇಟ್ಬಿಡ್ತೀನಿ. ಸೊ ನಾನು ಸಾಂಬಾರು ಇಲ್ಲಿ ಸ್ವಲ್ಪ ತೆಳ್ಳಗೆ ಮಾಡ್ತಾಯಿರೋದು. ಸೊ ಈ ಥರ ಸಾಂಬಾರಿಗೆ ಹಸಿಮೆಣಸಿನ್ಕಾಯಿ ಹಾಕಿದರೆ ತುಂಬ ರುಚಿಯಾಗಿರುತ್ತೆ. ಖಾರದ ಪುಡಿ ಎಲ್ಲ ಏನು ಬೇಡ, ಜಸ್ಟ್ ಹಸಿಮೆಣಸಿನ್ಕಾಯಿ, ಒಂದು ಸ್ವಲ್ಪ ಟೊಮೆಟೊ ಮಾತ್ರ ಜಾಸ್ತಿಯಾಗಿ ಹಾಕಿದರೆ ಸಖತ್ತಾಗಿರುತ್ತೆ. ಟ್ರೈ ಮಾಡಿ ನೋಡಿ. ಸೊ ಇವಾಗ ಪಲ್ಯ ರೆಡಿಯಾಗಿದೆ. ಸೊ ಮೆತ್ತಗಾಗಿದೆ, ಫುಲ್ಲು ಸಾಫ್ಟ್ ಆಗಿದೆ. ಈಗ ನಾನು ಇದಕ್ಕೆ 1 ಸ್ಪೂನಷ್ಟು ಹಚ್ಚ ಖಾರದ ಪುಡಿ ಹಾಕ್ತೀನಿ, ಯಾಕಂದರೆ ಬೀಟ್ರೂಟು ಸ್ವಲ್ಪ ಸ್ವೀಟ್ ಇರುತ್ತೆ. ನಾನು ಹಸಿಮೆಣಸಿನ್ಕಾಯಿ ಹಾಕಿದ್ದೀನಿ, ಆದರೂ ಕೂಡ 1 ಸ್ಪೂನಷ್ಟು ಹಚ್ಚ ಖಾರದ ಪುಡಿ ಹಾಕಿ ಮತ್ತು ಒಂದು ಸ್ವಲ್ಪ ಹೊತ್ತು ಬೇಯಿಸೋಕ್ಕೆ ಬಿಟ್ಟೆ. ಒಂದು 1 ಮಿನಿಟ್ ಟೈಮು ಸಿಮ್ಮಲ್ಲಿ ಇಟ್ಬಿಟ್ಟು ಬೇಯಿಸೋಕ್ಕಿಟ್ಟೆ. ಆಮೇಲೆ ನೋಡಿ ಇವಾಗ ಈ ರೀತಿ ಆಗಿದೆ. ಇವಾಗ ಪಲ್ಯನ ತೆಗೆದು ಸೈಡ್ಗೆ ಇಟ್ಟಿದ್ದೀನಿ. ನೆಕ್ಸ್ಟ್ ಇಲ್ಲಿ ಸಾಂಬಾರಿಗೆ ಒಗ್ಗರಣೆಗೆ ರೆಡಿ ಮಾಡ್ಕೊತಾ ಇದ್ದೀನಿ. ಸೊ ಮಾಮೂಲಿ ಒಗ್ಗರಣೆ, ಬೆಳ್ಳುಳ್ಳಿ ಹಾಕಿಲ್ಲ ನಾನಿವತ್ತು. ಸ್ವಲ್ಪ ಎಣ್ಣೆ ಹಾಕಿ ಸಾಸಿವೆ, ಜೀರಿಗೆ, ಕರ್ಬೇವಿನ ಸೊಪ್ಪು, ಒಣಗಿದ ಮೆಣಸಿನ್ಕಾಯಿ ಇಷ್ಟನ್ನೇ ಹಾಕಿ ಒಗ್ಗರಣೆ ಹಾಕಿದ್ದು. ನೀವು ಬೇಕಾದರೆ ಇಂಗು ಮತ್ತು ಬೆಳ್ಳುಳ್ಳಿ ಕೂಡ ಜಜ್ಜಿ ಹಾಕ್ಕೊಳ್ಳಿ. ಸೊ ಇವಾಗ ನಾನು ಮೆಣಸಿನ್ಕಾಯಿ, ಒಣಗಿದ ಮೆಣಸಿನ್ಕಾಯಿ ಎಲ್ಲ ಹಾಕ್ಬಿಟ್ಟು ಒಗ್ಗರಣೆ ಇವಾಗ ರೆಡಿಯಾಗಿದೆ. ಸೊ ನೆಕ್ಸ್ಟ್ ಬೇಳೆನ ನಾನು ಬೇಯಿಸಿದ್ದೆ ಅಲ್ವಾ, ಸೊ ಅದು ಇವಾಗ ಚೆನ್ನಾಗಿ ಬೆಂದಿದೆ. ನಾನು ಒಂದು ಸೌಟ್ ಹೆಲ್ಪಿಂದ ಅದನ್ನು ನೀಟಾಗಿ ಸ್ಮ್ಯಾಶ್ ಮಾಡ್ಕೊತಾ ಇದ್ದೀನಿ. ಸೊ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಹಾಕಿ ನೀರನ್ನ ಹಾಕ್ಬಿಟ್ಟು ಸ್ಟವ್ ಮೇಲೆ ಕುದಿಯೋಕ್ಕೆ ಇಟ್ಟಿದ್ದೀನಿ. ಸೊ ಇವಾಗ ಸಾಂಬಾರು ಚೆನ್ನಾಗಿ ಕುದಿ ಬರ್ತಾ ಇದ್ದಂಗೆ ನಾನು ಒಗ್ಗರಣೆನ ಇದರಲ್ಲಿ ಹಾಕ್ಕೊಂಡು ಸ್ಟವ್ ಆಫ್ ಮಾಡಿಬಿಟ್ಟೆ. ಸಾಂಬಾರಂತೂ ಸಖತ್ತಾಗಿತ್ತು, ಖಂಡಿತ ಟ್ರೈ ಮಾಡಿ ನೋಡಿ. ಸೊ ಇವತ್ತಿನ ವ್ಲಾಗ್ ಇಷ್ಟೇ. ಇವತ್ತಿನ ವ್ಲಾಗ್ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.
ಮತ್ತು ನಾಳೆ ಇನ್ನೊಂದು ವೀಡಿಯೋ ಒಂದಿಗೆ ನಾನು ನಿಮ್ಮನ್ನ ಭೇಟಿ ಆಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.